ಅಲ್ಲಿ ನೋಟಿಸ್ ದಿಸ್ ಏನು ಅಂದರೆ ಸಮ್ ಪೀಪಲ್ಸ್ ಏನು ಮಾಡ್ತಾರೆ, ಡೈಲಿ ಪೋಸ್ಟ್ ಮಾಡ್ತಿರ್ತಾರೆ ಅವ್ರದ್ದು ಔಟ್ಫಿಟ್ ಆಗಿರ್ಬೋದು, ಇಲ್ಲ ಟ್ರಾವೆಲ್, ಇಲ್ಲಾಂದರೆ ಅದೇ ಥರ ಇ ಟಿ ಸಿ ಆ್ಯಂಡ್ ಅದೇ ಥರ ಕಂಪೇರ್ ಟು ದೆಮ್ ಇನ್ನೂ ಸ್ವಲ್ಪ ಜನ ಏನಿರ್ತಾರೆ ಏನು ಪೋಸ್ಟ್ ಮಾಡೋಲ್ಲ. ಲೈಕ್ ಹೇಗೆ ಅಂದರೆ ಅವರ ಪ್ರೊಫೈಲ್ ಫೋಟೋ ಆಗಿರ್ಬೋದು, ಇಲ್ಲಾಂದರೆ ಅವ್ರ ಪಿಕ್ಚರ್ಸ್ ಆಗಿರ್ಬೋದು, ಇಲ್ಲಾಂದರೆ ಅವ್ರೇನು ಇಮೇಜ್ ಪ್ರೊಫೈಲ್ ಫೋಟೋ ಆಗಿರ್ತಾರೆ ಚೇಂಜ್ ಮಾಡಲ್ಲ. ಆ್ಯಂಡ್ ಪರ್ಸ್ನಲ್ ಲೈಫ್ ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೂ ಕಂಪೇರ್ ಟು ದೆಮ್ ಅವ್ರೇನಿರ್ತಾರೆ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ, ಸ್ಟ್ರಾಂಗರ್ ಆ್ಯಂಡ್ ಅದೇ ಥರ ಪೀಸ್ಫುಲ್ ಆಗಿರ್ತಾರೆ. ಸೊ ಇವತ್ತು ನಾವೇನು ಮಾಡೋಣ ಅಂದರೆ, ಯಾಕೆ ಇವರು ಏನಿದಾರಲ್ಲ ತುಂಬ ಪೋಸ್ಟ್ನ ಶೇರ್ ಮಾಡಲ್ಲ ಆ್ಯಂಡ್ ಅದೇ ಥರ ಯಾವ ಥರ ಅವ್ರ ಮೈಂಡ್ಸೆಟ್ ಇರುತ್ತೆ ಅಂತ ಮಾತಾಡೋಣ. ಆ್ಯಂಡ್ ಇವತ್ತಿನ ಸೋಷಿಯಲ್ ಮೀಡಿಯಾ ಏನಾಗಿಬಿಟ್ಟಿದೆ ಅಂದರೆ ಫುಲ್ ಲೈಫ್ ಥರ ಆಗ್ಬಿಟ್ಟಿದೆ. ಹೇಗೆ ಅಂದರೆ ನೀವೇನಾದ್ರು ಪೋಸ್ಟ್ ಮಾಡಿದೆ ಅಂದರೆ ಇನ್ನು ಇನ್ಸೆಕ್ಯೂರ್ ಆಗಿದ್ದಾನೆ, ಇಲ್ಲಾಂದರೆ ತುಂಬ ಪ್ರಾಬ್ಲಮಲ್ಲಿದ್ದಾನೆ, ಇಲ್ಲಾಂದರೆ ಶೈ ಪೀಪಲ್ ಆ ಥರ ಅನ್ಕೋತಾರೆ. ಬಟ್ ಯಾವತ್ತೂ ಅದೇ ರೀಸನ್ ಆಗಿರಲ್ಲ. ಸಮ್ ಪೀಪಲ್ಸ್ ಯಾವ ಥರ ಇರ್ತಾರೆ ಅಂದರೆ ಲೈಕ್ ಹೇಗೆ ಅಂದರೆ ಅವ್ರು ತುಂಬ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಆಮೇಲೆ ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಆ್ಯಂಡ್ ಅವ್ರಿಗೆ ಏನಂದರೆ ಸೆಲ್ಫ್ ಅವೇರ್ ಇರುತ್ತೆ ಅವ್ರಿಗೆ ಯಾವತ್ತೂ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ಸಿಂಪಲ್ ವರ್ಡ್ಸ್. ಆ್ಯಂಡ್ ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ದೇ ಡೋಂಟ್ ನೀಡ್ ಲೈಕ್ಸ್ ಟು ಫೀಲ್ ಗುಡ್. ಯಾಕೆಂದರೆ ಸಮ್ ಪೀಪಲ್ಸ್ ಏನು ಮಾಡ್ತಾರೆ, ಪೋಸ್ಟ್ ಯಾವುದಕ್ಕೋಸ್ಕರ ಮಾಡ್ತಾರೆ ಅಂದರೆ ಲೈಕ್ ಆ್ಯಂಡ್ ಕಮೆಂಟ್ಗೋಸ್ಕರ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ತುಂಬ ಹ್ಯಾಪಿಯಾಗಿ ಫೀಲ್ ಆಗುತ್ತೆ ಆ್ಯಂಡ್ ಅದರಿಂದ ತುಂಬ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಪೋಸ್ಟ್ ಯಾರು ಮಾಡಲ್ವಲ್ಲ ಅವ್ರು ಯಾವತ್ತೂ ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಬಿಕಾಸ್ ಯಾಕಂದರೆ ಅವ್ರಿಗೆ ದೆಮ್ಸೆಲ್ಫ್ ಆವಾಗಲೇ ತುಂಬ ಅವ್ರು ಕಾನ್ಫಿಡೆಂಟ್ ಆಗಿರ್ತಾರೆ. ಅವ್ರ ಬಗ್ಗೆ ಬೇರೆಯವರಿಂದ ಅಪ್ರೂವಲ್ ಬೇಕಾಗಿಲ್ಲ, ಲೈಕ್ ನಾವು ಯಾವ ಥರ ಇದ್ದೀವಿ ಅಂತ. ಆ್ಯಂಡ್ ಕಾನ್ಫಿಡೆಂಟ್ ಏನಿದಿಲ್ಲ ಅವ್ರಿಗೆ ದೆಮ್ಸೆಲ್ಫ್ ಫುಲ್ ಇನ್ನರ್ ಫೀಲಿಂದ ಬರುತ್ತೆ, ನಾಟ್ ಫ್ರಮ್ ದ ಇಂಟರ್ನೆಟ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ದೇ ಲವ್ ಪ್ರೈವಸಿ ಮೋರ್ ದೆನ್ ಅಟೆನ್ಷನ್. ಲೈಕ್ ಏಕೆಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ನೋಡಿರ್ಬೋದು ನೀವು, ಸುಮ್ಮನೆ ಅವ್ರ ಪರ್ಸ್ನಲ್ ಲೈಫ್ ಏನಿದೆ ತುಂಬ ಆದಷ್ಟು ಪರ್ಸ್ನಲಾಗಿ ಇಡೋಕ್ಕೆ ಟ್ರೈ ಮಾಡ್ತಾರೆ. ನಾಟ್ ಯಾಕೆಂದರೆ ಅವ್ರು ಏನಿರುತ್ತಲ್ಲ ಏನು ಇಷ್ಟ ಇರಲ್ಲ ಅವ್ರಿಗೆ. ಯಾಕೆಂದರೆ ನಾವು ಎಲ್ಲಿ ಹೋಗ್ತೀವಿ ಆ್ಯಂಡ್ ಏನು ಮಾಡ್ತೀವಿ ಆ್ಯಂಡ್ ಯಾರನ್ನ ಲವ್ ಮಾಡ್ತಿದ್ದೀವಿ, ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಅದನ್ನೆಲ್ಲ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಯಾಕೆಂದರೆ ಅವ್ರು ಹೈಡ್ ಮಾಡ್ತಿದ್ದಾರೆ ಅಂತಲ್ಲ, ಯಾಕೆಂದರೆ ಅದರಿಂದ ತುಂಬ ಪೀಸ್ಫುಲ್ ಆಗಿದ್ದಾರೆ ಆ್ಯಂಡ್ ಪೀಸ್ ಸಿಗುತ್ತೆ ಅಂತ. ಆ್ಯಂಡ್ ಅದರಿಂದ ಏನಾಗುತ್ತೆ, ಅಟೆನ್ಷನ್ ತುಂಬ ಜನಕ್ಕೆ ಆದರೂ ಗೊತ್ತಾಗೋದು ಬೇಡ. ಆ್ಯಂಡ್ ಅದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ಸೆಕ್ಯೂರಾಗಿ ಫೀಲ್ ಆಗುತ್ತೆ ಅಂತ ಯಾರ ಜೊತೆ ಜಾಸ್ತಿ ಹಂಚ್ಕೊಳಕ್ಕೆ ಹೋಗೋಲ್ಲ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ದೇ ಎಂಜಾಯ್ ಲೈಫ್ ಇನ್ಸ್ಟೆಡ್ ಆಫ್ ಪೋಸ್ಟಿಂಗ್ ಇಟ್. ಲೈಕ್ ಹೇಗೆ ಅಂದರೆ ಸಮ್ ಪೀಪಲ್ಸ್ ಏನು ಮಾಡ್ತೀವಿ ಅಂತ ಹೋದ ತಕ್ಷಣ ಎಲ್ಲಾದರೂ ಟ್ರಿಪ್ಸ್ ಆಗಿರ್ಬೋದು, ಇಲ್ಲ ಪ್ಲೇಸಸ್ ಎಲ್ಲಾದರೂ ಹೋದರೆ ಪಿಕ್ಚರ್ಸ್ ತೊಗೊಂಡು ಇದನ್ನ ನಾನು ಪೋಸ್ಟ್ ಮಾಡೋಕ್ಕೆ ಯಾವ ಥರ ಬೇಕು ಆ ಥರ ಎಲ್ಲ ಮಾಡ್ತಾರೆ. ಬಟ್ ಸಮ್ ಪೀಪಲ್ಸ್ ಯಾರದನ್ನ ಮಾಡಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಆ ಮೂಮೆಂಟ್ನ ಫೀಲ್ ಮಾಡ್ತಾರೆ ಆ್ಯಂಡ್ ಫುಲ್ ಹ್ಯಾಪಿಯಾಗಿರ್ತಾರೆ. ಆ್ಯಂಡ್ ಎಲ್ಲಿ ಪ್ಲೇಸಲ್ಲಿ ಎಂಜಾಯ್ ಮಾಡಬೇಕು ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಅವ್ರ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂದರೆ ನಾನು ಇದನ್ನ ಪೋಸ್ಟ್ ಮಾಡಬೇಕಾ, ಆ್ಯಂಡ್ ಆ ಥರ ಏನೂ ಇರೋಲ್ಲ ಅವ್ರ ಮೈಂಡ್ಸೆಟ್ಟಲ್ಲಿ. ಏನು ಮೈಂಡ್ಸೆಟ್ ಇರುತ್ತೆ ಅಂದರೆ ಅವ್ರದ್ದು ನಾರ್ಮಲಾಗಿ ಈ ಮೂಮೆಂಟ್ನ ನಾನು ಯಾವ ಥರ ಎಂಜಾಯ್ ಮಾಡಬೇಕು ಆ್ಯಂಡ್ ಏನೇನು ಮಾಡಬೇಕು ಆ ಥರ ಮೂಮೆಂಟ್ ಇರುತ್ತೆ. ಆ್ಯಂಡ್ ಇದು ಬ್ಯೂಟಿಫುಲ್ ಆಗಿರೋ ಮೈಂಡ್ಸೆಟ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅವ್ರು ತುಂಬ ಎಮೋಷ್ನಲಿ ಏನಿರ್ತಾರೆ, ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಲೈಕ್ ಹೇಗೆ ಅಂದರೆ ಸಮ್ ಪೀಪಲ್ಸ್ ನೋಡಿರ್ಬೋದು ತುಂಬ ಖುಷಿಯಾದರೆ ಪೋಸ್ಟ್ ಮಾಡ್ತಾಯಿಲ್ಲ, ಸ್ಟೋರಿ ಹಾಕೋದಿರ್ತಾರೆ. ಅದೇ ಥರ ಸಮ್ ಪೀಪಲ್ಸ್ ಏನಂದರೆ ತುಂಬ ಸ್ಯಾಡ್ ಆದರೆ ಅದಕ್ಕೋಸ್ಕರ ಹಾಕೋತಾ ಇರ್ತಾರೆ, ನೀವು ನೋಡಿರ್ಬೋದು ಸ್ಟೋರಿ ಎಲ್ಲ. ಆ್ಯಂಡ್ ಅವ್ರು ಏನು ಮಾಡ್ತಾರೆ ಅಂದರೆ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಯಾಕೆಂದರೆ ಅವ್ರು ತುಂಬ ಎಮೋಷ್ನಲಿ ಕಂಟ್ರೋಲ್ ಆಗಿರ್ತಾರೆ ಅವ್ರ ಎಮೋಷ್ನಲ್ ಮೇಲೆ. ಆ್ಯಂಡ್ ಇದನ್ನ ನೀವು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ನೋಡ್ಬೋದು ಆದಷ್ಟು ನಿಬೀಸ್ ಏನಿರ್ತಾರಲ್ಲ ಅವರು ಏನಾದ್ರು ಜಗಳ ಆಡಿದ್ರೆ ಅದು ಬಂದು ಸ್ಟೋರಿ ಹಾಕೋ ಸಿಂಪತಿ ಆ ಥರ ಇರುತ್ತೆ. ಬಟ್ ಅವ್ರು ಏನಿರ್ತಾರಲ್ಲ ಎಮೋಷ್ನಲಿ ಸ್ಟ್ರಾಂಗರ್ ಇರೋದ್ರಿಂದ ಅವ್ರು ಕಂಟ್ರೋಲ್ ಮಾಡ್ತಿರ್ತಾರೆ. ಅವ್ರು ಎಮೋಷ್ನಲಿ ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿರೋದೆ. ಸೊ ಅವ್ರು ಏನಿರ್ತಾರಲ್ಲ ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ದೇ ನೋ ಇಂಟರ್ನೆಟ್ ನೆವರ್ ಫಾರ್ಗೆಟ್. ಏಕಪ್ಪ ಅಂದರೆ ನೀವು ನೋಡಿರ್ಬೋದು ಒಂದ್ಸತಿ ಪೋಸ್ಟ್ ಮಾಡಿದ್ರೆ ಅದೇನಿದೆಯಲ್ಲ ನೀವು ಇಂಟರ್ನೆಟ್ಟಲ್ಲಿ ಅದು ಡಿಲೀಟ್ ಆದರೂ ಕೂಡ ಬೇರೆಯವ್ರು ಏನು ನೋಡಿರ್ತಾರಲ್ಲ ಅವ್ರು ಒಂದ್ಸತಿ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ. ಆ್ಯಂಡ್ ಅದನ್ನ ಇದಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ ಲೈಕ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ತುಂಬ ಏನು ಹಿಂಗಡೆ ಯೋಚನೆ ಮಾಡ್ತಾರೆ ಲೈಫಲ್ಲಿ ಯಾವತ್ತೂ ಮುಂದೆ ರಿಗ್ರೆಟ್ ಆಗ್ಬಾರ್ದು ನಾನು ಪೋಸ್ಟ್ ಮಾಡಿದ್ದರಿಂದ. ಆ್ಯಂಡ್ ಅದರಿಂದ ಏನು ಪ್ರಾಬ್ಲಮ್ಸ್ ಆಗಬಾರ್ದು ಆ ಥರ ಎಲ್ಲ ನೋಡಿಕೊಂಡು ಡೀಪಾಗಿ ಥಿಂಕ್ ಮಾಡ್ಕೊಂಡು ಏನೇ ಮಾಡಿದ್ರು ಅವರು ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡ್ತಾರೆ ಡೀಪಾಗಿ. ಸೊ ನಾರ್ಮಲಾಗಿ ನೀವೇನು ಮಾಡ್ತೀರಲ್ಲ ನಾರ್ಮಲಾಗಿ ಹಂಗೆ ಆಗ್ತಾಯಿದ್ರೆ ಏನಾಗುತ್ತೆ ನಿಮ್ಮ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಸ್ಟೋರಿ ಹಾಕೋದ್ರಿಂದ ಆಗಿರ್ಬೋದು, ನೀವು ಏನಾದರೂ ಪರ್ಸ್ನಲ್ ಲೈಫ್ ಏನು ಮಾಡ್ತಿರ್ತೀರಲ್ಲ ಅದನ್ನೆಲ್ಲ ಆದಷ್ಟು ನೋಡ್ಕೊಂಡು ಮಾಡಿ ಅಷ್ಟೇ. ಡೋಂಟ್ ವಾಂಟ್ ಲೈಫ್ ಟು ಬಿಕಮ್ ಶೋ. ಲೈಕ್ ಹೇಗೆಂದರೆ ಸಮ್ ಪೀಪಲ್ಸ್ ಏನು ಮಾಡ್ತೀರ ಅಂದರೆ ನೀವು ಎಲ್ಲೇ ಹೋದ್ರೂ ಬರೀ ಕ್ಯಾಮ್ರಾಗೋಸ್ಕರ ಬದುಕ್ತಿರ್ತೀರ ಆ ಥರ ಇರುತ್ತೆ. ಲೈಕ್ ಹೇಗೆಂದರೆ ಡ್ರೆಸ್ನ ಯಾವ ಥರ ಹಾಕಬೇಕು ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಮೈಲ್ ಕ್ಯಾಮ್ರಾಗೋಸ್ಕರ ಮಾಡ್ತೀರ, ಏನೇ ಮಾಡಿದ್ರು ನೀವು ನಾರ್ಮಲಾಗಿ ಕ್ಯಾಮ್ರಾಗೋಸ್ಕರ ಮಾಡ್ತೀರಿ. ಅವ್ರು ಆ ಥರ ಇಲ್ಲ, ಲೈಕ್ ಮೂಮೆಂಟ್ನ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಫೀಲ್ ಮಾಡ್ತಾರೆ, ಅದನ್ನ ಹ್ಯಾಪಿನೆಸ್ ಆಗಿ ಕಂಟಿನ್ಯೂ ಆಗಿರೋಕ್ಕೆ ಟ್ರೈ ಮಾಡ್ತಾರೆ ಅವರು. ಆ್ಯಂಡ್ ಸೊ ನೆಕ್ಸ್ಟ್ ಟೈಮಿಂದ ಏನು ಮಾಡಬೇಕು ಅಂದರೆ ನೀವು ಎಲ್ಲರೂ ನೋಡಿದ್ರೆ ಅವ್ರನ್ನ ಆ ಥರ ಪರ್ಸನ್ಸ್ನ ಪ್ಲೀಸ್ ಆ ಥರ ಅಂದ್ಕೊಳ್ಳೋದು ಸ್ಟಾಪ್ ಮಾಡಿ. ಏನಂದರೆ ಅವರು ಇನ್ಸೆಕ್ಯೂರ್ ಆಗಿದ್ದಾರೆ ಆ್ಯಂಡ್ ಅದೇ ಥರ ಇಲ್ಲ ಶೈ ಪರ್ಸನ್ ಆಗಿದ್ದಾರೆ, ಇಲ್ಲಾಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳೋದು ಬಿಟ್ಬಿಡಿ. ಇಲ್ಲಾಂದರೆ ಏನಂದರೆ ಯಾವತ್ತೂ ರೀಸನ್ ಆಗಿರಲ್ಲ. ಸೈಲೆಂಟ್ ತಿಂದರೆ ಅವರು ಸ್ಟ್ರೆಂತ್ ಆಗಿರುತ್ತಿಲ್ಲ ಅಂದರೆ ಅವರು ಸ್ಟ್ರಾಂಗರ್ ಆಗಿರ್ತಾರೆ. ಅದರಿಂದ ಅದೇ ಥರ ಫುಲ್ ಪೀಸ್ಫುಲ್ ಆಗಿರೋದ್ರಿಂದ ಅವರು ತುಂಬ ಪೀಸ್ ಆಗಿರ್ತಾರೆ.